ಜನ ತುಲಾರಾಶಿ ಏಪ್ರಿಲ್ ತಿಂಗಳ ಭವಿಷ್ಯ 2025 ಪ್ರಯಾಣದಲ್ಲಿ ಲಾಭಕರ, ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ. ವಿಶೇಷವಾಗಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಲಭೈರವ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುತ್ತೆ. ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಇದರ ಮಾಹಿತಿಯನ್ನು ತಿಳಿದುಕೊಳ್ಳಿ. ಸ್ವಲ್ಪ ಮಧ್ಯದಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಹಾಗಾಗಿ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಈ ತಿಂಗಳಿನಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಕೂಡ ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂಥ ವಿಭಿನ್ನವಾಗಿರ್ತೀರ. ಅಂದರೆ ಯಾರೋ ಒಬ್ರು ಏನೋ ಒಂದು ಅಪಮಾನ ಮಾಡಿಬಿಟ್ರು, ಏನೋ ಒಂದು ಅಗೌರವವನ್ನು ಮಾಡಿಬಿಟ್ರು ಅನ್ನುವಂಥದ್ದನ್ನು ಮನಸ್ಸಿನಲ್ಲೇ ಕೊರಗ್ತಾ ಇರ್ತೀರ. ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ, ಏನಾದರೂ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಸಾಧನೆಯನ್ನು ಮಾಡಬೇಕು, ಅಭಿವೃದ್ಧಿಯನ್ನು ಆಗಬೇಕು, 4 ಜನರಿಂದ ನಾನು ಒಂದು ಒಳ್ಳೆ ಹೆಸರನ್ನು ಗಳಿಸಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡ್ತಾ ಇರ್ತೀರ. ಮನೆಯ ಕಷ್ಟಗಳನ್ನು ನೋಡ್ತಾ ಇರ್ತೀರ ಮತ್ತು ಕೆಲಸ ಸ್ಥಳದ ಕಷ್ಟಗಳನ್ನು ನೋಡ್ತಾ ಇರ್ತೀರ. ಅದರಿಂದ ಏನಾದರೂ ಒಂದು ಹೊಸದನ್ನು ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀರ, ನಿರಂತರವಾದಂಥ ಪರಿಶ್ರಮವನ್ನು ಹಾಕ್ತಾನೆ ಇರ್ತೀರ. ಈ ತಿಂಗಳು ಬಹಳಷ್ಟು ಮೃದುವಾಗಿರ್ತೀರ ಮತ್ತು ನೇರ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ. ಮತ್ತು ವಿದ್ಯೆ ಕಲಿಯೋದ್ರಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತೀರ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಆದಷ್ಟು ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ಸೇವನೆಯನ್ನು ಮಾಡಬೇಕು ಅನ್ನುವಂಥ ಆಲೋಚನೆ, ಆ ರೀತಿಯಾದಂಥ ಒಂದು ಮನಸ್ಥಿತಿ ನಿಮಗೆ ಹುಟ್ಟಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮೊದಲನೇದಾಗಿ ನೋಡಿದಾಗ, ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಸ್ಥಿತಿಗತಿಗಳಲ್ಲಿ ನೋಡಿದಾಗ ನೋಡಿ, ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಬಹಳಷ್ಟು ಶುಭದಾಯಕವಾದಂಥ ಫಲಗಳನ್ನೇ ಕಾಣ್ತೀರ. ಕೆಲಸದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಒಳ್ಳೆ ಸ್ಯಾಲ್ರಿ ಹೈಕ್ ಆಗುವಂಥದ್ದು, ಒಂದು ಒಳ್ಳೆ ಇಂಕ್ರಿಮೆಂಟ್ ಆಗುವಂಥ ಸಾಧ್ಯತೆ ಅಂತೂ 100ಗೆ 100% ಖಚಿತ ಇದೆ. ನಿಮ್ಮಲ್ಲಿರ್ತಕ್ಕಂಥ ಏನು ಬಹಳಷ್ಟು ದಿನಗಳಿಂದ ಸ್ಯಾಲ್ರಿ ಹೈಕ್ ಆಗ್ತಾ ಇಲ್ಲ ಮತ್ತು ಈ ತಿಂಗಳು ಬಹಳಷ್ಟು ರೀತಿಯಾದಂಥ ಬೆಲೆನೂ ಕೂಡ ಬಹಳಷ್ಟು ಏರಿಕೆ ಆಗ್ತಾ ಇದೆ. ಜೀವನ ಹೇಗೆ ಆಗ್ಬಿಡುತ್ತಪ್ಪ ಅಂತ ನೀವು ಆಲೋಚನೆಯನ್ನು ಮಾಡ್ತಾ ಇದ್ದರೆ, ಸ್ಯಾಲ್ರಿಯಲ್ಲಿ ಸ್ವಲ್ಪ ಹೈಕ್ ಆಗೋದು ಆಗಿರಬಹುದು ಮತ್ತು ನಿಮ್ಮ ಆದಾಯವು ಕೂಡ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ತುಂಬ ಇದೆ. ಓಕೆನಾ? ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ಆಗಿರಬಹುದು. ಸ್ವಲ್ಪ ಆದಷ್ಟು ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಬೇಕಂತಲೇ ಪ್ರೆಷರ್ಗಳನ್ನು ಕೊಡಬೇಕು, ಬೇಕಂತಲೇ ತೊಂದರೆಗಳನ್ನು ಕೊಡಬೇಕು ಅನ್ನೋದನ್ನು ಕಾಯ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಹಿರಿಯ ಅಧಿಕಾರಿಗಳು ನಿಮಗೆ ಎಲ್ಲೋ ಒಂದು ರೂಪದಲ್ಲಿ ಸಹಾಯವನ್ನು ಮಾಡುವಂಥ ಸಾಧ್ಯತೆಯು ಕೂಡ ತುಂಬ ಇದೆ. ಓಕೆನಾ? ನಿಮ್ಮ ಇನ್ನೊಂದು ಸ್ವಲ್ಪ ಪ್ರಮೋಷನ್ ಸಿಗೋದಕ್ಕೆ ನಿಮಗೆ ನಿಮ್ಮನ್ನು ಆದಷ್ಟು ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಬಹಳಷ್ಟು ರೀತಿಯಾದಂಥ ಒಂದು ಪ್ರಯೋಗವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿದಾಗ, ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಿಂದ ಮುಕ್ತಿಯನ್ನು ದೊರೆಯುವಂಥ ಸಾಧ್ಯತೆ ಇದೆ. ಮಾಡಿದಂಥ ಸಾಲದಿಂದ ಮುಕ್ತಿ. ಓಕೆನಾ? ಮತ್ತು ಆದಷ್ಟು ಆ ಒಂದು ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಹೊಸ ಮಾರ್ಗ, ಏನೋ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಏನಾದರೂ ಒಂದು ಮಾಡಿ ಈ ಒಂದು ಮನೆ ಲೋನನ್ನು ಬೇಗ ಮುಗಿಸ್ಬೇಕು, ಈ ಕಾರ್ ಲೋನನ್ನು ಬೇಗ ಮುಗಿಸ್ಬೇಕು, ಒಂದು ಫೋನ್ ಲೋನನ್ನು ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ಛಲ ನಿಮ್ಮಲ್ಲಿ ಬಹಳಷ್ಟು ಹುಟ್ಟಿಕೊಂಡಿರುತ್ತೆ. ಯಾಕೆಂದರೆ ಸಾಲ ಕಟ್ಟಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ಭಾಳಷ್ಟು ಡೌನ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಭಾಳಷ್ಟು ಏನೋ ಒಂದು ರೀತಿಯಾದಂಥ ತೇಜಸ್ಸು ಇರತಕ್ಕಂಥದ್ದು ಮತ್ತು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಓಕೆನಾ? ಆ ರೀತಿಯಾದಂಥ ಒಂದು ಫಲಗಳು ಇದೆ ವೀಕ್ಷಕರೇ. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿದ್ಯೆ. ನೋಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ನೆನಪಿನ ಶಕ್ತಿಯು ಕೂಡ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇದೆ. ಬಹಳಷ್ಟು ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೆ. ಮತ್ತು ನೀವೇನು ಶ್ರಮವನ್ನು ಪಟ್ಟಿರ್ತೀರ ನೋಡಿ, ಒಂದು 2-3 ತಿಂಗಳಿಂದ ಒಂದು ಒಳ್ಳೆ ಅಂಕವನ್ನು ಬರಬೇಕು, ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಆತುರದಿಂದ ಕಾಯ್ತಾ ಇರ್ತೀರ ನೋಡಿ. ನೀವು ಅಂದ್ಕೊಂಡಿದ್ದಕ್ಕಿಂತಲೂ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಕ್ಕಿಂತಲೂ ಒಂದು
ದೊಡ್ಡ ಮಟ್ಟದಲ್ಲೇ ಒಂದು ಅಂಕವನ್ನು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಮ್ಸ್ಗಳನ್ನು ಪ್ರಿಪರೇಷನನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ. ಅಥವಾ ಕೆಲವೊಂದು ಉನ್ನತ ಶಿಕ್ಷಣಕ್ಕೋಸ್ಕರ ಒಂದು ಎಕ್ಸಾಮ್ಸ್ಗಳನ್ನು ಬರೆದಿರ್ತೀರಾ, ಅಥವಾ ಒಂದು ಒಳ್ಳೆ ವೈದ್ಯಕೀಯ ಆಗಬೇಕು ಅಂತ ಒಂದು ಎಕ್ಸಾಮ್ಸ್ಗಳನ್ನು ಬರೆದಿರ್ತೀರಾ, ಅದಕ್ಕೆ ಒಂದು ಒಳ್ಳೆ ಪ್ರಿಪ್ರೇಷನನ್ನು ಮಾಡ್ತಾ ಇರ್ತೀರ, ಅಂಥವರಿಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುತ್ತೆ. ಹಿಂದೆ ಜೀವನದಲ್ಲಿ ಭಾಳಷ್ಟು ಜನರಿಂದ ಅಪಮಾನ ಆಗಿಬಿಟ್ಟಿರುತ್ತೆ. ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು, ಒಂದು ತಂದೆ ತಾಯಿಗೆ ಒಂದು ಒಳ್ಳೆ ಗೌರವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ. ಅದನ್ನು ಮಾಡೇ ಮಾಡ್ತೀರಾ. ನೀವೇನು ಯಾವ ಕ್ಷೇತ್ರಕ್ಕೆ ಹೋಗಬೇಕು, ಯಾವ ಕೆಲಸವನ್ನು ತೆಗೆದುಕೋಬೇಕು ಅಂತ ಏನು ದೃಢವಾದಂತಹ ನಿರ್ಧಾರವನ್ನು ಮಾಡಿರ್ತೀರಲ್ಲ, ಅದರಿಂದ ನಿಮಗೆ ಬಹಳಷ್ಟು ಅದನ್ನು ಮಾಡೇ ಮಾಡ್ತೀರಾ. ಅದರಿಂದ ನಿಮಗೆ ಲಾಭ ಆಗೇ ಆಗುತ್ತೆ. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಆದಷ್ಟು ನಯ ವಿನಯದಿಂದ ವರ್ತಿಸಿ. ನೀವು ನಾನು ಈ ರೀತಿಯಲ್ಲಿ ಆಗ್ತೀನಿ ಅಂತ ಎಲ್ಲರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ? ನಾನು ದೊಡ್ಡ ಅಧಿಕಾರಿ ಆಗ್ತೀನಿ, ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗ್ತೀನಿ ಅಂತ ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಶ್ರಮವನ್ನು ಏನಿದೆ ಆ ಶ್ರಮವನ್ನು ಹಾಕ್ತಾ ಹೋಗಿ ನಿಮಗೆ ಒಂದು ಒಳ್ಳೆ ಪ್ರತಿಫಲವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಲಾಭವಿದೆ. ಪತ್ನಿಯೊಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡೋದ್ರಿಂದ ನಿಮಗೆ ಪತ್ನಿಯಿಂದ ಧನ ಪ್ರಾಪ್ತಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಆದಷ್ಟು ಸ್ವಲ್ಪ ಪತಿ ಪತ್ನಿ ಇಬ್ಬರು ಕೂಡ ದೂರ ಪ್ರಯಾಣ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ಐಶ್ವರ್ಯ, ಯಶಸ್ಸು ಅಂತೂ ಆಗೇ ಆಗುತ್ತೆ. ಯಾಕೆಂದರೆ ನೀವು ಆದಷ್ಟು ದೂರ ಪ್ರಯಾಣ ಮಾಡಬೇಕು. ಒಂದು ದೂರ ಪ್ರಯಾಣ ಹೋಗೋದಂದರೆ ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮ್ಮ ಒಂದು ಆಯಸ್ಸು ಗಟ್ಟಿಯಾಗುತ್ತೆ. ನಿಮ್ಮ ಗಂಡಂದಾಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು. ಆದಷ್ಟು ಸ್ವಲ್ಪ ಏನಾದರೂ ಒಂದು ಆರೋಗ್ಯ ಬಾಧೆಯಲ್ಲಿ ಸಿಲುಕೊಂಡಿದ್ರೆ ನಿಮ್ಮ ಯಜಮಾನರು, ಓಕೆನಾ, ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಕಂಟಕದಿಂದ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ಹೇಳಿದಾಗ ನಿಮಗೆ ಉತ್ತಮವಾದಂಥ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ನಿಮ್ಮ ಒಂದು ಉದ್ಯಮ ಅಂದರೆ ನೀವು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಎಷ್ಟೋ ದಿನಗಳಿಂದ ಬರಬೇಕಾದಂಥ ಒಂದು ಹಣ, ಎಷ್ಟೋ ದಿನಗಳಿಂದ ಬರಬೇಕಾದಂಥ ಒಂದು ಸಂಪತ್ತು, ಅದು ಆಕಸ್ಮಿಕವಾಗಿ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಕೊಟ್ಟಂತಹ ಹಣ ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಸಿನಿಮಾ ನಟ ನಟಿಯರಿಗೆ ಹಾಗೂ ಅಂಥವರಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ, ಗೌರವ ಪ್ರಾಪ್ತಿ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ. ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಒಂದು ಪುಸ್ತಕದ ವ್ಯಾಪಾರಸ್ಥರಾಗಿದ್ದರೆ, ಅಥವಾ ಒಂದು ಸಣ್ಣ ಪ್ರಮಾಣದ ಒಂದು ಎಲೆಕ್ಟ್ರಿಕ್ ವ್ಯಾಪಾರಸ್ಥರಾಗಿದ್ದರೆ, ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಅಂಗಡಿಗಳನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ಓಕೆನಾ? ನಿಮ್ಮ ಉದ್ಯಮವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಅದನ್ನು ಮಾಡೇ ಮಾಡ್ತೀರಾ. ಅದರಿಂದ ಸಾಕಷ್ಟು ರೀತಿಯಾದಂಥ ಲಾಭ ಆಗೇ ಆಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಓಕೆನಾ? ಆ ರೀತಿಯಾದಂಥ ಒಂದು ಉತ್ತಮವಾದಂಥ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಉದ್ಯಮಿಗಳಿಗೆ ಬಹಳಷ್ಟು ರೀತಿಯಾದಂಥ ಒಂದು ದೊಡ್ಡ ಯಶಸ್ಸು ನಿಮಗೆ ಕಾದಿದೆ. ಓಕೆನಾ? ಮತ್ತು ನಿಮ್ಮ ಒಂದು ಉದ್ಯಮಕ್ಕೆ ಏನು ಸಾಲವನ್ನು ಮಾಡಿರ್ತೀರ ನೋಡಿ, ಆ ಸಾಲದಿಂದ ಮುಕ್ತಿಯನ್ನು ಕಂಡು, ಓಕೆನಾ, ಈಗಿಂದ ಸ್ವಲ್ಪ ಆ ಒಂದು ಉದ್ಯಮಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಆದಾಯ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಅದು ರಿಯಲ್ ಎಸ್ಟೇಟೇ ಆಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ಪೆಟ್ರೋಲಿಯಂ ಸಂಬಂಧಪಟ್ಟಂತಹ ಬಿಸ್ನೆಸ್ಸೇ ಆಗಿರ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ರಾಸಾಯನಿಕ ವಸ್ತುಗಳು ಅಥವಾ ಈ ಕೆಮಿಕಲ್ಗೆ ಸಂಬಂಧಪಟ್ಟಿದ್ದು ಅಂಥ ಒಂದು ಉದ್ಯಮವನ್ನು ಮಾಡುವಂಥವರಿಗೆ ವಿಶೇಷವಾದಂಥ ಲಾಭ. ಮತ್ತು ಲೋಹ ವಸ್ತುಗಳ ತಯಾರಕರಿಗೆ ಹಾಗೂ ವರ್ತಕರಿಗೆ ಮತ್ತು ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಇನ್ನು ವಿಶೇಷವಾಗಿ ನೋಡಿದಾಗ ಪ್ರೇಮಿಗಳಿಗೆ, ಓಕೆನಾ, ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು. ಓಕೆನಾ? ಕಿರಿಕಿರಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಿ. ಹಾಗಾಗಿ ನಿಮ್ಮ ಪ್ರೇಯಸಿಯ ಒಂದು ಮನಸ್ಸನ್ನು ನೋಯಿಸಲಿಕ್ಕೆ ಪ್ರಯತ್ನವನ್ನು ಪಡಬೇಡಿ. ಆದಷ್ಟು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಮಾತಾಡಲಿಕ್ಕೆ ಪ್ರಯತ್ನವನ್ನು ಪಡಿ, ನಿಮಗೆ ಲಾಭವಾಗುತ್ತೆ. ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಸ್ವಲ್ಪ ಬೆನ್ನು ಹಿಂದೆ ಏನಾದರೂ ಸ್ವಲ್ಪ ವ್ಯಾಧಿಗಳಿದ್ದರೆ ಆದಷ್ಟು ಸ್ವಲ್ಪ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ಆದಷ್ಟು
ಅಧಿಕವಾದಂತಹ ದೇಹದಲ್ಲಿ ಉಷ್ಣಾಂಶವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಮೊಣಕಾಲಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಅಂತಹ ಒಂದು ಆರೋಗ್ಯ ಬಾಧೆಯಲ್ಲಿ ಇದ್ದವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರುವುದು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ತುಲಾರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ. ಮತ್ತು ವಿಶೇಷವಾಗಿ ನೀವು ಈ ತಿಂಗಳಿನಲ್ಲಿ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಕಾಲಭೈರವ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.